ಅನುದಿನ ಆತ್ಮಿಕ ಆಹಾರದ ಕಾರ್ಯಕ್ರಮವನ್ನು ವೀಕ್ಷಿಸುವಂಥ ವೀಕ್ಷಕರೆಲ್ಲರಿಗೂ ನಮ್ಮ ರಕ್ಷಕನು ಒಡೆಯನು ಪ್ರಪಂಚ ಮೋಕ್ಷ ಪ್ರದಾತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಹೃತ್ಪೂರ್ವಕ ವಂದನೆಗಳನ್ನು ತಿಳಿಸ್ತಾ ಇದ್ದೇನೆ. ಸಮಾಧಾನವು, ಸಂತೋಷವು, ಆತ್ಮಿಕ ಆಶೀರ್ವಾದವು, ಸಂಪೂರ್ಣ ಆರೋಗ್ಯವು ತಂದೆಯಾದ ದೇವರು ಅನುಗ್ರಹಿಸಲಿ ಎಂದು ದೇವರನ್ನು ಪ್ರಾರ್ಥಿಸುತ್ತೇನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನ ಮತ್ತೊಂದು ಅಂಶವನ್ನು ನಿಮ್ಮೊಟ್ಟಿಗೆ ಮಾತನಾಡೋದಕ್ಕೆ ಸಿದ್ಧನಾಗಿದ್ದೇನೆ. ನಮ್ಮ ನಡತೆ ಚಂಚಲವಾಗಿದೆಯಾ? ಪ್ರಿಯರ ದೇವರ ಮಕ್ಕಳಿರ ಒಂದು ಪ್ರಾಮುಖ್ಯವಾದಂಥ ಅಂಶ ನಮ್ಮ ನಡತೆ ಎಂದಾಗ ನಾವೆಲ್ಲರೂ, ನಿನಗೂ ಬರುತ್ತೆ, ನನಗೂ ಬರುತ್ತೆ, ನಮ್ಮೆಲ್ಲರಿಗೂ ಸಂಬಂಧಪಟ್ಟದ್ದು. ಅಂದರೆ ನನಗೂ ಸಂಬಂಧಪಟ್ಟದ್ದು, ನಿಮಗೂ ಸಂಬಂಧಪಟ್ಟದ್ದು, ಸಭೆಯಲ್ಲಿದ್ದಂಥ ಪ್ರತಿಯೊಬ್ಬರಿಗೂ ಸಂಬಂಧಪಟ್ಟಂಥ ಒಂದು ಅಂಶ. ಯಾಕೋಬನು ಬರೆದ ಪತ್ರಿಕೆ 1ನೇ ಅಧ್ಯಾಯ 8ನೇ ವಚನವನ್ನು ನಾವು ನೋಡೋಣ. ಪ್ರಿಯರೇ, ಎರಡು ಮನಸ್ಸುಳ್ಳವನು ತನ್ನ ನಡತೆಯಲ್ಲೆಲ್ಲ ಚಂಚಲನೂ ಆಗಿದ್ದಾನೆ. ಅಂದರೆ ಗಮನಿಸಬೇಕು ಪ್ರಿಯರಾದ ದೇವರ ಮಕ್ಕಳಿರ, ಈ ಲೋಕದಲ್ಲಿ ಜೀವಿಸುವಾಗ, ಈ ಸಮಾಜದಲ್ಲಿ ನಾವು ಜೀವಿಸುವಾಗ ಚಂಚಲ ಮನಸ್ಸುಳ್ಳವರಾಗಿದ್ದೀವ, ಎರಡು ಮನಸ್ಸುಳ್ಳವರಾಗಿದ್ದೀವ? ಒಂದು ಸಾರಿ ಗಮನಿಸ್ರಿ. ಚಂಚಲ ಮನಸ್ಸುಳ್ಳವರಾಗಿದ್ದರೆ ಪ್ರಿಯರಾದ ದೇವರ ಮಕ್ಕಳಿರ, ಅವ್ರ ವಿಷಯದಲ್ಲಿ ಹೇಳುವಂಥ ಮಾತು ಏನದು? 5ನೇ ವಚನ, ನಿಮ್ಮಲ್ಲಿ ಯಾವನಿಗಾದರೂ ಜ್ಞಾನ ಕಡಿಮೆಯಾಗಿದ್ದರೆ ಅವನು ದೇವರನ್ನು ಕೇಳಿಕೊಳ್ಳಲಿ, ಅದು ಅವನಿಗೆ ದೊರಕುವುದು. ದೇವರು ಅಂಗಿಸದೆ ಎಲ್ಲರಿಗೂ ಉದರ ಮನಸ್ಸಿನಿಂದ ಕೊಡುವವನಾಗಿದ್ದಾನೆ. ಸ್ವಲ್ಪವೂ ಸಂದೇಹ ಪಡದೆ ನಂಬಿಕೆ ಇಟ್ಟು ಕೇಳಿಕೊಳ್ಳಬೇಕು. ಸಂದೇಹ ಪಡುವವನು ಗಾಳಿಯಿಂದ ಬಡಿಯಲ್ಪಟ್ಟ ಸಮುದ್ರದ ತೆರೆಯಂತೆ ಅಲೆಯುತ್ತಿರುವವನು. ಆ ಮನುಷ್ಯನು ತಾನು ಕರ್ತನಿಂದ ಏನಾದರೂ ಹೊಂದುವನೆಂದು ಭಾವಿಸದೇ ಇರಲಿ. ಅವನು ಎರಡು ಮನಸ್ಸುಳ್ಳವನು, ತನ್ನ ನಡತೆಯಲ್ಲೆಲ್ಲ ಚಂಚಲನೂ ಆಗಿದ್ದಾನೆ. ಅಂದರೆ ಈ ಸಮಾಜದಲ್ಲಿ ದೇವರನ್ನು ಬೇಡ್ತಾ ಇರ್ತಾರೆ, ಆದರೆ ಎರಡು ಮನಸ್ಸುಳ್ಳವರಾಗಿ. ಈ ಎರಡು ಮನಸ್ಸು ಅಂದಾಗ ಪರಲೋಕ ಬೇಕು, ಈ ಲೋಕ ಬೇಕು. ಈ ಲೋಕದಲ್ಲಿ ಸರ್ವ ಸುಖಗಳು ಬೇಕು, ಅದೇ ಪ್ರಕಾರ ಪರಲೋಕನೂ ಬೇಕು. ನರಕಕ್ಕೆ ನಾವು ಯಾರೂ ಹೋಗಬಾರ್ದು, ಬೆಂಕಿ ಕೊಂಡಕ್ಕೆ ಯಾರು ಹೋದರೂ ನಾನು ಹೋಗಬಾರ್ದು ಎಂಬ ಯೋಚನೆ ನಮ್ಮಲ್ಲಿ ಇರುತ್ತೇನೆ. ಈ ಲೋಕದಲ್ಲಿ ಎಲ್ಲರಿಗಿರುವಂಥ ಕೋರಿಕೆ ಏನಪ್ಪ ಅಂದರೆ, ನಾನು ಸುಖವಾಗಿರಬೇಕು, ನಾನು ಸಂತೋಷವಾಗಿರಬೇಕು, ಆನಂದವಾಗಿರಬೇಕು, ಸತ್ತರೆ ನಾನು ಪರಲೋಕಕ್ಕೆ ಹೋಗಬೇಕು. ಈ ಆಲೋಚನೆ ಪ್ರತಿ ಮನುಷ್ಯನಲ್ಲಿರುತ್ತೆ. ಇವಾಗ ನಾವು ಈ ಲೋಕದಲ್ಲಿ ಸುಖವಾಗಿರಬೇಕು, ಎರಡನೇದಾಗಿ ಸತ್ತ ಮೇಲೆ ಪರಲೋಕಕ್ಕೆ ಹೋಗಬೇಕು ಅಂದಾಗ ಈ ಲೋಕದಲ್ಲಿ ಹೇಗೆ ಬದುಕಬೇಕು? ನಾವು ಎರಡು ಮನಸ್ಸುಳ್ಳವರಾಗಿ ಬದುಕಬೇಕಾ? ಎರಡು ಮನಸ್ಸುಳ್ಳವರಾಗಿ ಅಂದರೆ ಒಂದು ಲೋಕ ಮತ್ತೊಂದು ದೇವರು, ಒಂದು ಲೋಕದ ಆಲೋಚನೆ, ಮತ್ತೊಂದು ದೇವರ ವಾಕ್ಯವನ್ನು ಕುರಿತು ಆಲೋಚನೆ. ಲೋಕ ಬೇಕು, ದೇವರು ಬೇಕು. ಲೋಕ ಅಂದಾಗ ಲೋಕದಲ್ಲಿ ಹಣ ಆಗಿರ್ಬೋದು, ಜಾರತ್ವ, ಕಾಮಕತ್ವ, ವಿಗ್ರಹಾರಾಧನೆ. ಲೋಕದಲ್ಲಿ ಅನೇಕ ಕೋರಿಕೆಗಳಿದೆಯಲ್ಲ, ಅನೇಕ ಕೋರಿಕೆಗಳು, ಅನೇಕ ಆಸೆಗಳು. ಈ ಅನೇಕ ಆಸೆಗಳನ್ನು ಪೂರೈಸಿಕೊಳ್ಳುವುದಕ್ಕೆ ಈ ಕಡೆ ಆ ಕಡೆ ತಿರುಗಾಡ್ತಾ ಇರ್ತಾರೆ, ಈ ಕಡೆ ಆ ಕಡೆ ಸುತ್ತಾಡ್ತಾ ಇರ್ತಾರೆ, ಅನೇಕ ತಪ್ಪುಗಳನ್ನು ಮಾಡ್ತಾ ಇರ್ತಾರೆ, ಅನೇಕ ಪಾಪಗಳನ್ನು ಮಾಡ್ತಾ ಇರ್ತಾರೆ, ಅನೇಕ ಸುಳ್ಳು ಮಾತುಗಳನ್ನು ಮಾತಾಡ್ತಾರೆ. ಮತ್ತೆ ದೇವರು ಬೇಕು ಅಂತ ಹೇಳ್ತಾರೆ, ದೇವರ ಸಭೆಗೆ ಹೋಗ್ತಾ ಇದ್ದೀವಿ ಅಂತ ಹೇಳ್ತಾರೆ, ಆರಾಧನೆಯಲ್ಲಿ ಪಾಲ್ಗೊಳ್ತಾರೆ, ಕರ್ತನ ಮೇಜಿನಲ್ಲಿ ಪಾಲ್ಗೊಳ್ತಾರೆ. ಈ ಕಡೆ ದೇವರು ಬೇಕು ಅಂತ ಹೇಳ್ತಾರೆ, ಈ ಕಡೆ ಲೋಕ ಬೇಕು ಅಂತಲೇ ಹೇಳಿ ಮಾತಾಡ್ತಾರೆ. ಪ್ರಿಯರೇ, ಆ ರೀತಿ ಎರಡು ಮನಸ್ಸುಳ್ಳವರಾಗಿದ್ದರೆ ಚಂಚಲನು ಅಂದರೆ ಗೊಂದಲದಲ್ಲಿದ್ದಾನೆ, ಗಲಿಬಿಲಿಯಲ್ಲಿದ್ದಾನೆ. ಸ್ಥಿರವಾದಂಥ ಮನಸ್ಸಿಲ್ಲ, ಸ್ಥಿರವಾದಂಥ ನಂಬಿಕೆ ಇಲ್ಲ, ದೇವರ ಮೇಲೆ ಸ್ಥಿರವಾದಂಥ ಭಕ್ತಿ ಇಲ್ಲ, ಚಂಚಲ ಇದೆ, ಗೊಂದಲ ಇದೆ, ಎರಡು ಮನಸ್ಸು. ಆ ರೀತಿ ಎರಡು ಮನಸ್ಸು ಏನಾದರೂ ನಿಮ್ಮಲ್ಲಿ ನನ್ನಲ್ಲಿ ಇದೆಯಾ? ಇರಬಾರ್ದು. ಒಂದೇ ಮನಸ್ಸು ಅಂದರೆ ದೇವರ ವಿಷಯದಲ್ಲಿರಬೇಕು, ಇಲ್ಲದಿದ್ದರೆ ಲೋಕದ ರೀತಿಯಲ್ಲಿ ಇರಬೇಕು. ಈ ಕಡೆ ದೇವರು ಬೇಕು, ಈ ಕಡೆ ಲೋಕ ಬೇಕು ಅಂದಾಗ ಪ್ರಿಯರಾದ ದೇವರ ಮಕ್ಕಳಿಗೆ ಅಲ್ಲಿ ಚಂಚಲ, ಅಲ್ಲಿ ಗೊಂದಲ, ಅಲ್ಲಿ ಒಂದು ರೀತಿಯಲ್ಲಿ ಗಲಿಬಿಲಿ ಇರುತ್ತೆ. ಪ್ರಿಯರೇ, ಅವ್ರ ಮನೆಯಲ್ಲಿ ಆಗಿರ್ಬೋದು, ಹೊರಗಡೆ ಆಗಿರ್ಬೋದು, ಸಮಾಜದಲ್ಲಾಗಿರ್ಬೋದು, ಅವ್ರು ಏನು ಮಾಡ್ತಾರೋ ಅವ್ರಿಗೆ ಗೊತ್ತಿರಲ್ಲ. ಅವ್ರು ಏನು ಮಾಡ್ತಾರೆ, ಎಲ್ಲಿಗೆ ಹೋಗ್ತಾರೆ, ಯಾಕೆ
ಇಲ್ಲ ಪ್ರಿಯರೇ. ಈ ಲೋಕದಲ್ಲಿದ್ದಾಗ ಲೋಕದ ರೀತಿಯಲ್ಲಿ ಆದರೂ ಇರಲಿ, ಇಲ್ಲ ದೇವರ ರೀತಿಯಲ್ಲಿ ಬಂದಾಗ ದೇವರ ಒಂದು ವಾಕ್ಯದ ಪ್ರಕಾರವಾದರೂ ಇರಬೇಕು ಅಂತ ಹೇಳ್ತಾರೆ. ವಾಕ್ಯದ ಪ್ರಕಾರ ಅಂದರೆ ದೃಢವಾಗಿರಬೇಕು. ಲೋಕ ಬೇಕಾ, ನಿನ್ನಿಷ್ಟ ಹೋಗು ಅಂತ ಹೇಳ್ತಾರೆ ದೇವರು. ನಾನು 2 ಹಡಗಿನಲ್ಲಿ ನಾನು ಕಾಲಿಟ್ಟು ಪ್ರಯಾಣ ಮಾಡ್ತೀನಿ ಅಂದರೆ ಆಗುತ್ತಾ? ಈ ಕಡೆ ಲೋಕ ಬೇಕು, ಈ ಕಡೆ ದೇವರು ಬೇಕು, ಆಗುತ್ತಾ? ಲೋಕದಲ್ಲಿದ್ದೀವಿ. ಲೋಕದಲ್ಲಿದ್ದಂಥ ನಾವು ಹೊಟ್ಟೆ ತುಂಬ ಊಟ ಮಾಡೋಣ, ಲೋಕದಲ್ಲಿದ್ದಂಥ ನಾವು ಒಳ್ಳೆ ವಸ್ತ್ರಗಳನ್ನು ಧರಿಸ್ಕೊಳ್ಳೋಣ, ಲೋಕದಲ್ಲಿದ್ದಂಥ ನಾವು ಕಷ್ಟಪಡೋಣ, ದುಡಿಯೋಣ, ನಮಗೇನು ಬೇಕು ಸಂಪಾದನೆ ಮಾಡಿಕೊಳ್ಳೋಣ. ದೇವರ ಧ್ಯಾನದಲ್ಲಿ, ಪ್ರಾರ್ಥನೆಯಲ್ಲಿ, ಆರಾಧನೆಯಲ್ಲಿ ಇರಬೇಕು, ಯಥಾರ್ಥವಾಗಿರಬೇಕು. ಈ ಕಡೆ ಲೋಕ, ಈ ಕಡೆ ದೇವರು, ಈ ಕಡೆ ಲೋಕ, ಈ ಕಡೆ ದೇವರು ಅಂದಾಗ ಅಲ್ಲಿ ಗೊಂದಲ, ಚಂಚಲ. ಸ್ಥಿರವಾದ ಮೈಂಡ್ ಇರಬೇಕು, ಸ್ಥಿರವಾದ ಮನಸ್ಸಿರಬೇಕು, ದೃಢವಾದ ನಂಬಿಕೆ ಇರಬೇಕು. ದೃಢವಾದ ನಂಬಿಕೆಯಿಂದ, ದೃಢವಾದ ಮನಸ್ಸಿನಿಂದ ನಾವು ದೇವರನ್ನ ಘನಪಡಿಸಬೇಕು, ಆರಾಧಿಸಬೇಕು, ಪ್ರಾರ್ಥಿಸಬೇಕು, ದೇವರ ಪ್ರೀತಿಯನ್ನು ಇನ್ನೊಬ್ಬರಿಗೆ ಪರಿಚಯ ಮಾಡಬೇಕು. ನಾವೇ ಗೊಂದಲದಲ್ಲಿದ್ದಾಗ, ನಾವೇ ಚಂಚಲದಲ್ಲಿದ್ದಾಗ ನಮ್ಮ ಮಕ್ಕಳು ಏನು ಪಾಠ ಕಲಿತಾರೆ? ನಮ್ಮ ಮಕ್ಕಳು ನಮ್ಮಿಂದ ಏನು ಕಲಿತಾರೆ? ಅವರು ಕೂಡ ಚಂಚಲ ಬುದ್ಧಿನೇ ಇರುತ್ತೆ ರೀ. ಅವ್ರಿಗೂ ಕೂಡ ಗೊಂದಲ ಇರುತ್ತೆ ಪ್ರಿಯರೇ. ಅವ್ರಿಗೂ ಕೂಡ ಮನಃಶಾಂತಿ ಇರಲ್ಲ, ನೆಮ್ಮದಿ ಇರಲ್ಲ. ಆದ್ದರಿಂದ ಪ್ರಿಯರಾದ ದೇವರ ಮಕ್ಕಳಿರ, ಮೊಟ್ಟ ಮೊದಲು ಮನೆಯಲ್ಲಿ, ಪ್ರತಿ ಕುಟುಂಬದಲ್ಲಿ ದೇವರಿಗೋಸ್ಕರ ಸ್ಥಿರವಾಗಿ ನಿಲ್ಲಬೇಕು, ಸ್ಥಿರವಾಗಿ ಜೀವಿಸಬೇಕು, ದೃಢವಾಗಿ ದೇವರ ಸೇವೆಯಲ್ಲಿ ಇರಬೇಕು ಪ್ರಿಯರೇ. ಯಾಕೋಬನ ಬರೆದ ಪತ್ರಿಕೆ 4ನೇ ಅಧ್ಯಾಯ 7ನೇ ವಚನದಿಂದ, ಹೀಗಿರಲಾಗಿ ದೇವರಿಗೆ ಒಳಗಾಗಿರಿ, ಸೈತಾನನನ್ನು ಎದುರಿಸಿರಿ. ಸೈತಾನನನ್ನು ಎದುರಿಸಿರಿ, ಸೈತಾನನನ್ನು ತೊಲಗಿಸಿರಿ, ಅವನನ್ನು ಹೊರಗಡೆ ತಳ್ಳಿರಿ. ಅಂದರೆ ಹೃದಯದಲ್ಲಿ ಸೈತಾನನಿಗೂ ಜಾಗ ಕೊಟ್ಟು, ಈ ಕಡೆ ದೇವರಿಗೂ ಜಾಗ ಕೊಟ್ಟು ಇದ್ದಾಗ ಅಲ್ಲಿ ಚಂಚಲ, ಅಲ್ಲಿ ಗೊಂದಲ, ಅಲ್ಲಿ ಕನ್ಫ್ಯೂಸ್ ಆಗ್ತಿರ್ತೀವಿ. ಆದ್ದರಿಂದ ಜಾಗ್ರತೆ. ಹೀಗಿರಲಾಗಿ ದೇವರಿಗೆ ಒಳಗಾಗಿರಿ, ಸೈತಾನನನ್ನು ಹೆದರಿಸಿರಿ, ಅವನು ನಿಮ್ಮನ್ನು ಬಿಟ್ಟು ಓಡಿ ಹೋಗುವನು. ದೇವರ ಸಮೀಪಕ್ಕೆ ಬನ್ನಿರಿ, ಆಗ ಆತನು ನಿಮ್ಮ ಸಮೀಪಕ್ಕೆ ಬರುವನು. ಪಾಪಿಗಳೇ, ನಿಮ್ಮ ಕೈಗಳನ್ನು ಶುಚಿ ಮಾಡಿಕೊಳ್ಳಿರಿ. 2 ಮನಸ್ಸುಳ್ಳವರೇ, ನಿಮ್ಮ ಹೃದಯಗಳನ್ನು ನಿರ್ಮಲ ಮಾಡಿಕೊಳ್ಳಿರಿ, ನಿರ್ಮಲ ಮಾಡಿಕೊಳ್ಳಿರಿ, ಶುದ್ಧಿ ಮಾಡಿಕೊಳ್ಳಿರಿ, ಶುಚಿ ಮಾಡಿಕೊಳ್ಳಿರಿ. ಗೊಂದಲ ಬೇಡ, ಚಂಚಲ ಬೇಡ, ದೃಢವಾಗಿ ನಿಲ್ಲಿರಿ, ದೃಢವಾಗಿ ನಂಬಿರಿ, ದೃಢವಾದ ನಂಬಿಕೆಯಲ್ಲಿರಿ. ದೇವರು ಹೇಳುವಂಥ ಮಾತು. ದೃಢವಾದ ನಂಬಿಕೆ ಇದೆಯಾ ಅಮ್ಮ, ಅಯ್ಯ? ದೃಢವಾದ ನಂಬಿಕೆಯಲ್ಲಿದ್ದೀವ, ಅಥವಾ ನಮ್ಮ ಜೀವಿತದಲ್ಲಿ ಚಂಚಲ, ಗೊಂದಲ, ಗಲಿಬಿಲಿ ಏನಾದರೂ ಈ ಥರ ಇದೆಯಾ? ಆ ರೀತಿ ಇರಕೂಡದಂತಾರೆ. 2 ಮನಸ್ಸು ಬೇಡ. ದೇವ್ರನ್ನ ನಂಬಿಕೊಂಡಿದ್ದೀರಾ, ದೇವರ ಧ್ಯಾನದಲ್ಲಿರಿ, ದೇವರ ಆಲೋಚನೆಯಲ್ಲಿರಿ. ಈ ಲೋಕದಲ್ಲಿ ಕಷ್ಟಪಡಿ, ಈ ಲೋಕದಲ್ಲಿ ಕೆಲಸ ಮಾಡಿ, ದುಡಿರಿ, ಹೊಟ್ಟೆ ತುಂಬ ಊಟ ಮಾಡಿ. ದುಡಿಯದೆ ಊಟ ಮಾಡಬಾರ್ದು, ಕೆಲಸ ಮಾಡದೆ ಊಟ ಮಾಡಬಾರ್ದು. ದುಡಿದು ಕಷ್ಟಪಟ್ಟು ಊಟ ಮಾಡಿ. ಈ ಸಮಾಜದಲ್ಲಿ ಉನ್ನತರಾಗಿ ಜೀವಿಸಿ. ಉನ್ನತರಾಗಿ ಜೀವಿಸಬೇಕು ಅಂದಾಗ ನಾವು ಹೇಗೆ ಇದ್ದೀವಿ? ಚಂಚಲರಾಗಿದ್ದೀವ? ಚಂಚಲರಾಗಿದ್ದರೆ ಉನ್ನತ ಸ್ಥಾನ ಇರಲ್ಲ. ಗೊಂದಲ ಇದ್ದರೆ ಉನ್ನತ ಸ್ಥಾನದಲ್ಲಿ ನಾವು ಸೇರಲ್ಲ. ದೃಢವಾಗಿರಬೇಕು. ಚಂಚಲ, ಗೊಂದಲ, ಗಲಿಬಿಲಿ ಇವ್ಯಾವುದು ಇರಕೂಡದು ನಮ್ಮ ಜೀವನದಲ್ಲಿ. ದೃಢವಾದ ನಂಬಿಕೆಯಿಂದ, ದೃಢವಾದ ಭಕ್ತಿಯಿಂದ, ದೃಢವಾದ ದೇವರ ಪ್ರೀತಿಯಿಂದ ಮುಂದೆ ನಾವು ನಡಿಬೇಕು ಪ್ರಿಯರೇ. ಹಾಗೆ ಜೀವಿಸೋಣ ಪ್ರಿಯರೇ, ದೇವ್ರಿಗೋಸ್ಕರ ಜೀವಿಸೋಣ. ಓಕೆ, ದೇವರು ನಿಮ್ಮನ್ನು ನನ್ನನ್ನು ಆಶೀರ್ವದಿಸಲಿ. ಎಲ್ಲರೂ ತಲೆಬಾಗಿಸ್ರಿ, ಪ್ರಾರ್ಥನೆ ಮಾಡೋಣ. ಮಹೋನ್ನತನೇ, ಸರ್ವಶಕ್ತನಾದಂಥ ನಮ್ಮ ತಂದೆಯೇ, ನಿಮಗೆ ಸ್ತೋತ್ರಗಳು ತಂದೆ. ಯಾವಾಗಲೂ ನಿಮ್ಮ ಧ್ಯಾನದಲ್ಲಿ, ನಿಮ್ಮ ಆರಾಧನೆಯಲ್ಲಿ, ಪ್ರಾರ್ಥನೆಯಲ್ಲಿ ಜೀವಿಸುವಂತೆ ನಮ್ಮೆಲ್ಲರಿಗೂ ಸಹಾಯ ಮಾಡಿ. ನೇರ ಪ್ರಸಾರವನ್ನು ವೀಕ್ಷಿಸುವಂಥ ಎಲ್ಲ ಮಕ್ಕಳನ್ನೂ ಆಶೀರ್ವದಿಸಿ. ನೆಮ್ಮದಿ, ಶಾಂತಿ, ಸಮಾಧಾನವನ್ನು ದಯಪಾಲಿಸಿ. ಯೇಸು ಪವಿತ್ರ ನಾಮದಲ್ಲಿ ಬೇಡಿ ಹೊಂದಿದೆವಪ್ಪ ತಂದೆಯೇ, ಆಮೇನ್. ಎಲ್ಲರಿಗೂ ಧನ್ಯವಾದಗಳು.